ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ಮರಿಗಳದ್ದು 9th ಡೇ ವಿಡಿಯೋ ಮಾಡ್ತಾ ಇದ್ದೀನಿ. 9th ಡೇಯಲ್ಲಿ ಏನೂ ವರ್ಕ್ ಏನಿರೋದಿಲ್ಲ. ಮರಿಗಳಿಗೆ ಸ್ವಲ್ಪ ಜಾಗವನ್ನು ನೀಡ್ತಾ ಹೋಗಬೇಕು ಡೈಲಿ, ಸ್ವಲ್ಪ ಸ್ವಲ್ಪನೇ ಜಾಗ ಅಂತ ಹೇಳಿದರೆ. ಮರಿಯನ್ನು ಫುಲ್ ಶೆಡ್ಡಿಗೆ ನಾನು 13 ಡೇಸಿಗೆ ಫುಲ್ ಶೆಡ್ ಬಿಡ್ತೀನಿ. ಆ ಕಾರಣದಿಂದ ಸ್ವಲ್ಪ ಸ್ವಲ್ಪ ಒಂದೊಂದು 200 ಸ್ಕ್ವೇರ್ ಫೀಟ್ ಜಾಗವನ್ನು ಡೈಲಿ ನೀಡ್ತಾ ಹೋದರೆ 13 ದಿನಕ್ಕೆ ಫುಲ್ ಶೆಡ್ ಬಿಡ್ಬೋದು ಈ ಸಮ್ಮರಲ್ಲಿ. ಹಾಗೆಯೇ ಇಲ್ಲಿ 7th ಡೇ ಮಾರ್ನಿಂಗ್ ವ್ಯಾಕ್ಸಿನೇಷನ್ ಆಗಿದೆ. 8th ಡೇಯಿಂದ ನೀರಿಗೆ ಕ್ಲೀನ್ ಟ್ಯಾಬನ್ನು ಹಾಕಿ ಕೊಡ್ತಾಯಿದ್ದೀವಿ. ಇವಾಗ ಪ್ಲೈನ್ ವಾಟರ್ ಅಂತ ಹೇಳಿದರೆ ಕ್ಲೀನ್ ಟ್ಯಾಬ್ ಹಾಕಿರೋ ವಾಟರ್ ಬಿಟ್ಟರೆ ಮತ್ತು ಯಾವುದೇ ಮೆಡಿಷನ್ ಕೂಡ ಇಲ್ಲ. ಇನ್ನೇನು ಮರಿಗಳಿಗೆ ಅಂಥ ದೊಡ್ಡ ಸಮಸ್ಯೆ ಇಲ್ಲ. ಆ ಕಾರಣದಿಂದ ಯಾವುದೇ ಮೆಡಿಷನನ್ನು ಕೋಳಿಗಳಿಗೆ ಕೊಡ್ತಾ ಇಲ್ಲ. ಹಾಗೆ ನೈಟ್ ಟೈಮ್ ಮಾತ್ರ ನಾವು ಕ್ಲೋಸ್ ಮಾಡ್ತಿರ್ತಕ್ಕಂಥ ಕರ್ಟೈನ್ ಅದನ್ನು ಕೂಡ ಇವತ್ತಿಂದ ಸ್ಟಾಪ್ ಮಾಡ್ತಾ ಇದ್ದೀನಿ 9th ಡೇಯಿಂದ. ಯಾಕೆಂತೇಳಿದರೆ ಫುಲ್ಲು 8th ಡೇ ಫುಲ್ಲು ಕರ್ಟೈನ್. 8th ಡೇ ಅಂದರೆ 0 ಡೇ ಕೌಂಟ್ ಮಾಡಿಕೊಂಡ್ರೆ 9 ದಿನ ಕರ್ಟೈನನ್ನು ಕ್ಲೋಸ್ ಮಾಡಿದಾಗೆ ಆಗ್ತದೆ. ಸಾಕಾಗ್ತದೆ. ನಮ್ಮ ಕಡೆ ಕರಾವಳಿ ಕಡೆ ವಿಪರೀತ ಸೆಕೆ ಇರೋದ್ರಿಂದ ಇಲ್ಲಿ 9 ದಿನ ಕರ್ಟೈನನ್ನು ಕ್ಲೋಸ್ ಮಾಡಿಕೊಂಡ್ರೆ ಬ್ರೂಡಿಂಗ್ ಆಗಿರ್ತದೆ ಮ್ಯಾಕ್ಸಿಮಮ್. ಅವುಗಳಿಗೆ ಇನ್ನೂ ಕೂಡ ಕರ್ಟೈನನ್ನು ಕ್ಲೋಸ್ ಮಾಡ್ತಾ ಹೋದರೆ ಬೇರೆ ಬೇರೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಹೋಗ್ತದೆ. ಇನ್ನು ಮುಂದೆ ಓಪನ್ ಆಗಿ ಕೋಳಿ ಮರಿಗಳನ್ನು ಬೆಳೆಸುವಂಥದ್ದು. ಹಾಗೆ ಫುಲ್ ಶೆಡ್ಡಿಗೆ ಮೊದಲು ಹೇಳಿದಾಗೆ ನಾನು 13 ಡೇಸಿಗೆ ಫುಲ್ ಶೆಡ್ಡಿಗೆ ಅಂದರೆ ಡೈಲಿ ಒಂದು 200 ಸ್ಕ್ವೇರ್ ಫೀಟ್ ಆಗಿ ಕೊಡ್ತಾ ಹೋದರೆ ಇನ್ನೊಂದು 3-4 ದಿನದಲ್ಲಿ ಫುಲ್ ಶೆಡ್ ಕವರ್ ಆಗ್ತದೆ. ಹಾಗಾಗಿ ಫುಲ್ ಶೆಡ್ಡಿಗೆ ಬೇಗ ಬಿಡುವಂಥದ್ದು ಈ ಸಮ್ಮರಲ್ಲಿ. ಇನ್ನು ಮಳೆಗಾಲ ಚಳಿಗಾಲ ಆಗಿದ್ದರೆ 16, 17, 20 ದಿನದ ತನಕ ನಾವು ಫುಲ್ ಶೆಡ್ಡನ್ನು ಕವರ್ ಮಾಡದೆ ಮರಿಗಳನ್ನು ಇಟ್ಕೊಳ್ಬೋದು. ಬಟ್ ಬೇಸಿಗೆಯಲ್ಲಿ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಮರಿಗಳನ್ನು ಆದಷ್ಟು ಬೇಗ ನಾವು ಫುಲ್ ಶೆಡ್ಡನ್ನು ಕವರ್ ಆಗುವ ಹಾಗೆ ಬಿಡಲೇಬೇಕಾಗ್ತದೆ. ಈ 9 ದಿನದಲ್ಲಿ ಮರಿಗಳು ನಾರ್ಮಲಾಗಿ ಮಾರ್ಟಿಲಿಟಿ ಆಗಿರ್ತದೆ. ಹಾಗೆ ಅದ್ರ ಬಗ್ಗೆ ನಿಮಗೆ ಇಲ್ಲಿ ತನಕ ನಾನು ತಿಳಿಸಿಕೊಟ್ಟಿಲ್ಲ. ಈ ನಾಳೆ 10th ಡೇಯಲ್ಲಿ ನಿಮಗೆ 10 ದಿನದ ತನಕ ಎಷ್ಟು ಮಾರ್ಟಿಲಿಟಿ ಆಗಿದೆ, ಮರಿಗಳು ಎಷ್ಟು ತೂಕ ಬಂದಿದೆ, ಇದ್ರ ಬಗ್ಗೆ ನಾನೆಲ್ಲವನ್ನು 10ನೇ ದಿನದ ವೀಡಿಯೋಲಿ ನಾನು ನಿಮಗೆ ತಿಳಿಸ್ತೇನೆ. ಮತ್ತು ಮರಿಗಳ ಮಾರ್ಟಿಲಿಟಿ ವಿಷಯದಲ್ಲಿ ಹೇಳೋದಾದರೆ ನಿಮಗೆ ಯಾವುದೇ ಸೀಸನ್ ಆದರೂ ಮರಿಗಳು ಎಷ್ಟೇ ಹೆಲ್ದಿ ಇದ್ದರೂ 1000 ಮರಿಗೆ ಒಂದು ಮಾರ್ಟಿಲಿಟಿ ಅಥವಾ 2 ಮರಿ ಮಾರ್ಟಿಲಿಟಿ ಆಗೋದು ಕಾಮನ್. ಯಾವುದೇ ಮಳೆಗಾಲ ಇರಲಿ, ಚಳಿಗಾಲ ಇರಲಿ ಅಥವಾ ಬೇಸಿಗೆ ಇರಲಿ. ಬೇಸಿಗೆಯಲ್ಲಿ ಏನಾದರೂ ಹೀಟ್ ಸ್ಟ್ರೋಕ್ ಆಗುವಂಥ ಸಮಸ್ಯೆ ಇದ್ದರೆ ಅದು ಏನಿದ್ರೂ ನಿಮಗೆ 15 ಡೇಸ್ ನಂತರ ಸ್ಟಾರ್ಟ್ ಆಗ್ತದೆ ಹೀಟ್ ಸ್ಟ್ರೋಕ್. ಆವಾಗ ಸ್ವಲ್ಪ ನಾವು ಜಾಗ್ರತೆಯಾಗಿ ಮರಿಗಳನ್ನು ಸಮ್ಮರಲ್ಲಿ ಬೆಳೆಸಬೇಕಾಗ್ತದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.